2025 ಸಾಲಿನ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ವತಿಯಿಂದ ಇವಾಗ ಇಡೀ ರಾಜ್ಯಕ್ಕೆ ಮತ್ತು ನಗರಗಳಿಗೂ ಕೂಡ ಚುನಾವಣೆ ಘೋಷಣೆ ಆಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ಮೈಸೂರಿನ ಜಿಲ್ಲಾ ಪ್ರತಿನಿಧಿ ಸ್ಥಾನಕ್ಕೆ ನಮ್ಮ ರಘುನಾಥ್ ರವರ ತಂಡದಿಂದ ನಮ್ಮ RS ಸತ್ಯನಾರಾಯಣ ಅವರು ಅಧಿಕೃತ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ ಮತ್ತು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸನ್ಮಾನ್ಯ ರಘುನಾಥ್ ಅವರು ಕಣಕ್ಕಿಳಿದಿದ್ದಾರೆ. ಈ ನಿಟ್ಟಿನಲ್ಲಿ ಸಮಸ್ತ ಮೈಸೂರಿನ ಮಿತ್ರ ಬಾಂಧವರಿಗೆ ನಿಮ್ಮ ನವೀನ್ ಕುಮಾರ್ ಕೈ ಮುಗಿದು ಮನವಿ ಮಾಡಿಕೊಳ್ಳೋದೇನೆಂತಂದ್ರೆ, ದಯವಿಟ್ಟು ಯುವಕರಾದಂತಹ ಹೊಸ ಮುಖ, ಒಂದು ಹೊಸತನ, ಇವತ್ತು ನಾವು ಯುಗಾದಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಆ ಒಂದು ಹೊಸ ಚಿಗುರು ನಾವೇನು ಇವತ್ತು ಕಾಣ್ತಾ ಇದ್ದೀವಿ, ಅದೇ ರೀತಿ ನಮ್ಮ ವಿಪ್ರ ಸಮಾಜಕ್ಕೆ ಸತ್ಯನಾರಾಯಣರವರು ಒಂದು ಹೊಸ ಚಿಗುರಾಗಿ ಇವತ್ತು ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಸರಿಸುಮಾರು 20 ವರ್ಷಗಳಿಗೂ ಅಧಿಕ ಅವರು ವಿಪ್ರ ಸಮಾಜಕ್ಕೆ ನಾನಾ ರೀತಿಯಲ್ಲಿ ಸೇವೆಗಳನ್ನ ಸಲ್ಲಿಸ್ಕೊಂಡು ಬರ್ತಾ ಇದ್ದಾರೆ. ದಯವಿಟ್ಟು ಈ ಸಲ ಒಂದು ಹೊಸತನಕ್ಕೆ, ಒಂದು ಯುವ ಪ್ರತಿಭೆಗೆ ಅವಕಾಶ ಕೊಡಬೇಕು ಅಂತ ತಮ್ಮಲ್ಲೆಲ್ಲರಲ್ಲೂ ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೀನಿ. ಜಿಲ್ಲಾ ಪ್ರತಿನಿಧಿ ಸ್ಥಾನಕ್ಕೆ ಮೈಸೂರು ಜಿಲ್ಲೆಯಿಂದ ನಾನು RS ಸತ್ಯನಾರಾಯಣ ಸ್ಪರ್ಧೆ ಮಾಡ್ತಿದ್ದೀನಿ. ರಘುನಾಥ್ ತಂಡದಿಂದ ಅಧಿಕೃತ ಅಭ್ಯರ್ಥಿಯಾಗಿ ಏಪ್ರಿಲ್ 13ನೇ ತಾರೀಕು ಅಂದರೆ ಭಾನುವಾರ ಮೈಸೂರು ನಗರದ ಭಗಿನಿ ಸೇವಾ ಸಮಾಜದಲ್ಲಿ ಮತದಾನ ಇರುತ್ತೆ. 2 ಜಿಲ್ಲಾ ಪ್ರತಿನಿಧಿ ಸ್ಥಾನ, 1 ರಾಜ್ಯ ಸ್ಥಾನಕ್ಕೆ ಮೈಸೂರು ಮತ ಬಾಂಧವರು ಎಲ್ಲರೂ ನನಗೆ ಸಹಕಾರ ಮಾಡಿ ವಿಪ್ರ ಬಾಂಧವರು ವೋಟ್ ಮಾಡಬೇಕು ಅಂತ ಈ ರೀತಿಯಾಗಿ ಕಳಕಳಿಯ ಪ್ರಾರ್ಥನೆ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಏಪ್ರಿಲ್ 13ನೇ ತಾರೀಕು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯ ಚುನಾವಣೆ ನಡೀತಾ ಇದೆ. ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಘುನಾಥ್ ರವರು ಸ್ಪರ್ಧೆ ಮಾಡಿದ್ದಾರೆ. ಅವರ ತಂಡದಿಂದ ನಮ್ಮೆಲ್ಲರ ಆತ್ಮೀಯರು, ಮೈಸೂರಿನ ಎಲ್ಲ ಚಿರಪರಿಚಿತರಾಗಿರ್ತಕ್ಕಂತಹ RS ಸತ್ಯನಾರಾಯಣ ಅವರು ರಘುನಾಥ್ ರವರ ತಂಡದಿಂದ ಅಧಿಕೃತ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದಾರೆ. ಮೈಸೂರಿನ ಎಲ್ಲ ವಿಪ್ರ ಬಾಂಧವರ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂತಹ ಯಾವುದೇ ಒಂದು ಕಾರ್ಯಕ್ರಮಗಳನ್ನ ರೂಪಿಸೋದನ್ನು ಜನಮಾನಸಿಗೆ ಮುಟ್ಟಿಸೋಂತಹ ಒಂದು ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರೆಲ್ಲರಿಗೂ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯ ಸದಸ್ಯರು ಹಾಗೂ ಮೈಸೂರಿನಲ್ಲಿರ್ತಕ್ಕಂಥ ಎಲ್ಲ ಅಂಗಸಂಸ್ಥೆಗಳ ಮತವನ್ನು ಅವರಿಗೆ ನೀಡಿ ಅವರನ್ನು ಜಯಶೀಲರನ್ನಾಗಿ ಮಾಡಿ ಸಮಾಜದ ಒಂದು ಸೇವೆಯನ್ನು ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕಾಗಿ ತಮ್ಮೆಲ್ಲರಲ್ಲಿ ನಾನು ಕಳಕಳಿಯಿಂದ ಮನವಿ ಮಾಡ್ತಿದ್ದೀನಿ. ಗದಾಧರ, ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯ ಆಜೀವ ಸದಸ್ಯರು.